ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ ಕಾಬೂಲ್ ಕಡಲೆ ಉಪಯೋಗಿಸಿ ಮಾಡ್ತಿರುವಂಥ ಒಂದು ಸೈಡ್ ಡಿಶ್ ರೆಸಿಪಿ. ಇದಂತೂ ಬಾಯಿ ಚಪ್ಪಿಸ್ಕೊಂಡು ತಿನ್ನೋಷ್ಟು ರುಚಿಯಾಗುತ್ತೆ. ಮನೆಯವ್ರು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದನ್ನು ನೀವು ಅನ್ನಕ್ಕೆ, ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೈಡ್ ಡಿಶಲ್ಲಿ ಕೊಡ್ಬೋದು. ಹಾಗೆ ಈ ಕಾಬೂಲ್ ಕಡಲೆ ಜೊತೆಗೆ ನಾವು ಸ್ವಲ್ಪ ಆಲೂಗಡ್ಡೆ ಕೂಡ ಸೇರಿಸಿ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ನೀವು ಇದನ್ನು ನೆಂಚ್ಕೊಂಡು ತಿನ್ಬೋದು. ಮೊದಲೇದಾಗಿ ಕಾಬೂಲ್ ಕಡಲೆ ಬೇಯಿಸ್ಕೊಳ್ಳೋಕ್ಕೂ ಮುಂಚೆ ನಾನು ಇದನ್ನು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ರಾತ್ರಿನೇ ನಾನು ಇದನ್ನು ನೆನೆಸಿ ಇಟ್ಕೊಂಡಿದ್ದೆ. 6ರಿಂದ 7 ಗಂಟೆ ನೆನೆಸಿಟ್ಕೊಂಡಿರುವಂಥ ಕಾಬೂಲ್ ಕಡಲೆ ಸುಮಾರು 1 ಕಪ್ಪಷ್ಟು. ನೆಂದ ಮೇಲೆ ಅದು ಡಬಲ್ ಕ್ವಾಂಟಿಟಿ ಆಗುತ್ತೆ. ಸೊ ನೆನೆಸಿಟ್ಕೊಂಡಿರುವಂಥ ಕಾಬೂಲ್ ಕಡಲೆಗೆ ಎಣ್ಣೆಯಲ್ಲಿ ಅರಿಶಿನ, ಉಪ್ಪು, ಅಚ್ಕಾರದ ಪುಡಿ 3 ಹಾಕ್ಕೊಂಡಿದ್ದೀನಿ. ಕಾಳು ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಈ ಮಸಾಲೆಗಳನ್ನು ಹಾಕ್ಕೋಬೇಕು. ಅದಾದ ನಂತರ ನಾವು ಗ್ರೇವಿ ಮಾಡೋಂಥ ಟೈಮಲ್ಲಿ ನಾವು ಎಕ್ಸ್ಟ್ರಾ ಮಸಾಲ ಹಾಕ್ಕೋಬೋದು. 1/4 ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಹಾಗೆ 2 ಪಲಾವ್ ಎಲೆ ಇದಿಷ್ಟನ್ನು ಎಣ್ಣೆಯಲ್ಲಿ ಹುರ್ಕೊಂಡ ನಂತರ ನೆನೆಸಿಟ್ಕೊಂಡಿರುವಂಥ ಕಾಬೂಲ್ ಕಡಲೆನ 1-2 ಸತಿ ಚೆನ್ನಾಗಿ ನೀರಲ್ಲಿ ತೊಳೆದು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈ ಮಸಾಲೆ ಜೊತೆಗೆ 1-2 ನಿಮಿಷ ಈ ಕಾಬೂಲ್ ಕಡಲೆ ಹುರ್ಕೋಬೇಕು. ಸೊ ಇದೇ ಕಾಬೂಲ್ ಕಡಲೆ ಬದಲಾಗಿ ನೀವು ಇನ್ನೊಂದು ಕಡಲೆಕಾಳು ಏನು ಸಿಗುತ್ತೆ, ಬ್ರೌನ್ ಕಲರ್ ಕಡಲೆಕಾಳು, ಅದನ್ನು ಉಪಯೋಗಿಸ್ಕೊಂಡು ಇದೇ ರೀತಿ ನೀವು ಮಾಡ್ಕೋಬೋದು. ಕಡಲೆಕಾಳು ಬೇಯಿಸುವಂಥ ಟೈಮಲ್ಲೇ ನಾವು ಈ ಮಸಾಲೆನೂ ಸೇರಿಸಿ ಬೇಯಿಸ್ಕೊಳ್ಳೋದ್ರಿಂದ ಆ ಕಾಳು ಜೊತೆಗೆ ಈ ಮಸಾಲದು ಫ್ಲೇವರ್ ಕೂಡ ಆ್ಯಡ್ ಆಗುತ್ತೆ. ಇಲ್ಲಿ 8ರಿಂದ 10 ಕಾಳಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 5-6 ಲವಂಗ, 1 ಕಪ್ಪು ಏಲಕ್ಕಿ, 2 ಹಸಿರು ಏಲಕ್ಕಿ, 2 ಪೀಸಷ್ಟು ಚಕ್ಕೆ, 1/4 ಸ್ಪೂನಷ್ಟು ಜೀರಿಗೆ. ಇದಿಷ್ಟು ಮಸಾಲೆನ ಈ ಕಾಳು ಜೊತೆಗೇ ಬೇಯಿಸ್ಕೋಬೇಕು. ಈ ರೀತಿ ನಿಮಗೆ ಟೀ ಸ್ಟೈನರ್ ಸಿಗುತ್ತೆ ಅಮೆಝಾನಲ್ಲಿ, ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಈ ಮಸಾಲ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದು ಬಿಳಿ ಬಟ್ಟೆ ಒಳಗಡೆ ಈ ಎಲ್ಲ ಮಸಾಲನ ಗಂಟು ಕಟ್ಬಿಟ್ಟು ಕಾಳು ಜೊತೆ ಹಾಕಿ ಬೇಯಿಸ್ಕೋಬೋದು. ಕಾಳನ್ನ 1-2 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ರೀತಿ ನಾವು ಮಾಡೋದ್ರಿಂದ ಕಾಳಿಗೆ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ಈ ಮಸಾಲೆಗಳದ್ದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಆ್ಯಡ್ ಆಗುತ್ತೆ. ಕಾಳು ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಮಸಾಲೆನೂ ಇದ್ರ ಜೊತೆಗೆ ಸೇರಿಸಿ 3 ವಿಸಿಲ್ ನಾವು ಇದನ್ನು ಬೇಯಿಸ್ಕೋಬೇಕು. 3 ವಿಸಿಲ್ ಕೂಗಿಸ್ಕೊಂಡು ಪ್ರೆಷರೆಲ್ಲ ಹೋದ ನಂತರ ಕುಕ್ಕರ್ ಲಿಡ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ ಕಾಳು ಬೆಂದಿದೆಯಾ ಅಂತ. ಈ ಮಸಾಲ ನಾನು ವೇಸ್ಟ್ ಮಾಡ್ತಾಯಿಲ್ಲ. ಆನಂತರ ನಾವು ಗ್ರೈಂಡ್ ಮಾಡ್ಕೋಬೇಕು. ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಂಡು ಕಾಳು ಚೆಕ್ ಮಾಡ್ಕೊಳ್ಳೋಣ. ಕಾಳನ್ನು ಒಂದು ಸತಿ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿ ನೋಡಿದಾಗ ನೀಟಾಗಿ ಅದು ಮ್ಯಾಶ್ ಆದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ಬೇರೆ ಒಂದು ಬೌಲಲ್ಲಿ ಬಗ್ಸಿಟ್ಕೊಂಡಿದ್ದೀನಿ. ಇದೇ ಕುಕ್ಕರಲ್ಲಿ ನಾವಿವಾಗ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಗ್ರೇವಿ ಮಾಡೋಕ್ಕೂ ಮುಂಚೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ 2 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಆಲೂಗಡ್ಡೆ ಸೇರಿಸಿ ಮಾಡ್ತಿರೋದ್ರಿಂದ ಹಸಿಯಾಗಿ ಆಲೂಗಡ್ಡೆ ಹಾಕೋ ಬದಲು ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ನಂತರ ಗ್ರೇವಿಗೆ ಹಾಕ್ಕೊಂಡ್ರೆ ಆಲೂಗಡ್ಡೆ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ, ಜೊತೆಗೆ ರುಚಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಲೈಟಾಗಿ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. 1ರಿಂದ 2 ನಿಮಿಷ ಹುರ್ಕೋತಾ ಇದ್ದಂಗೆ ಹಿಂಗಾಗುತ್ತೆ. ಹಾಗೆ ನಾನು ಈ ಕಾಳುಗಳು ಎಷ್ಟು ದಪ್ಪ ಇದೆಯೋ ಅಷ್ಟೇ ದಪ್ಪ ಆಲೂಗಡ್ಡೆನೂ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ಬೇಡ, ಕಾಬೂಲ್ ಕಡಲೆ ಎಷ್ಟು ದಪ್ಪನೇ ಆಲೂಗಡ್ಡೆನೂ ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಸಪ್ರೇಟಾಗಿ ನಾವು ತೆಗೆದಿಟ್ಕೊಂಬೇಡ. ಇದೇ ಕಾಬೂಲ್ ಕಡಲೆ ಜೊತೆಗೇ ನಾನು ಇದನ್ನು ಕೂಡ ಸೇರಿಸಿ ಇಟ್ಕೊತಾ ಇದ್ದೀನಿ. ಇದಾದ ನಂತರ ಮತ್ತೆ ಕುಕ್ಕರ್ ಬಿಸಿಗಿಟ್ಕೊಂಡು ಇದಕ್ಕೊಂದು ಸಣ್ಣ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ. 2 ಈರುಳ್ಳಿ, 1 ಇಂಚಷ್ಟು ಶುಂಠಿ, 5-6 ಇಸ್ಲಷ್ಟು ಬೆಳ್ಳುಳ್ಳಿ ಇದಿಷ್ಟನ್ನು ಸಣ್ಣ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ನೈಸ್ ಆಗೋ ಹಾಗೆ ಪೇಸ್ಟ್ ಥರ ರುಬ್ಕೋಬೇಕು. ನೋಡಿ, ಹೀಗಾಗಿದೆ. ಇದನ್ನು ನಾವೀಗ ಕುಕ್ಕರಲ್ಲಿ ಹಾಕಿ ಕುದಿಸ್ಕೊಳ್ಳೋಣ. ಆಲೂಗಡ್ಡೆ ಫ್ರೈ ಮಾಡಿ ಉಳಿದಿರೋಂಥ ಎಷ್ಟು ಎಣ್ಣೆ ಇರುತ್ತೋ ಅಷ್ಟಲ್ಲಿ ನಾವು ಮಸಾಲ ಕುದಿಸ್ಕೋಬೇಕು. ಮತ್ತು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದು ಬೇಡ. ಹಾಗೆ ಈ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದರಲ್ಲಿರೋಂಥ ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಊರಿನಲ್ಲೇ 1-2 ನಿಮಿಷ ಕುದಿಸ್ಕೊಳ್ಳೋಣ. ಇದು ಕುದಿಯೋಂಥ ಟೈಮಲ್ಲೇ ನಾನು ಇದಕ್ಕೆ 3 ಟೊಮೆಟೊ ಪೇಸ್ಟ್ ಮಾಡ್ಕೊತಿದ್ದೀನಿ. ಹಾಗೆ ಈ ಟೊಮೆಟೊ ಪೇಸ್ಟ್ ಮಾಡೋಂಥ ಟೈಮಲ್ಲೇ ನಾವು ಕಾಳು ಜೊತೆ ಬೇಯಿಸಿಟ್ಕೊಂಡಿರೋಂಥ ಈ ಮಸಾಲೆನೂ ಹಾಕ್ಕೊಂಬೇಡ. ಅಂದರೆ ಇದರಲ್ಲಿ ಜೀರಿಗೆ, ಚಕ್ಕೆ, ಲವಂಗ, ಮೆಣಸು, ಹಾಗೆ ಏಲಕ್ಕಿ ಇದೆಷ್ಟು ಇರುತ್ತೆ. ತುಂಬ ಚೆನ್ನಾಗಿ ಘಮ್ ಅಂತ ಫ್ಲೇವರ್ ಇರುತ್ತೆ. ಬೆಂದಿರೋವಂಥ ಮಸಾಲ ಆಗಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರು ಚೆನ್ನಾಗಿರುತ್ತೆ. ಹಾಗೆ ಟೊಮೆಟೊ ಇದೆಲ್ಲ ರುಬ್ಕೊಂಡಾಗಿದೆ. ಇಲ್ಲಿ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ. ರುಬ್ಬಿಟ್ಕೊಂಡಿರೋಂಥ ಈ ಮಸಾಲನೂ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ಗಟ್ಟಿಯಾಗಿರೋಂಥ ಗೊಜ್ಜು ರೀತಿ ಮಾಡ್ಕೊತಿರೋದ್ರಿಂದ ನೀರನ್ನು ಆದಷ್ಟು ಕಡಿಮೆನೇ ಉಪಯೋಗಿಸ್ಕೋಬೇಕು. ಜಾರ್ನ ಕ್ಲೀನ್ ಮಾಡೋಕ್ಕೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದು ಕುದಿಯೋಂಥ ಟೈಮಲ್ಲೇ ಪುಡಿಗಳನ್ನು ಹಾಕ್ಕೊಂಬೇಡ. 1 ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಸ್ಪೂನಷ್ಟು ಅರಿಶಿನ, 1/4 ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಈ ಗ್ರೇವಿಗೆ ಬೇಕಾಗೋಷ್ಟು ಮಾತ್ರ ಉಪ್ಪು ಹಾಕೋತಿದ್ದೀನಿ. ನಾವು ಕಾಳು ಬೇಯಿಸುವಾಗ ಕೂಡ ಇದೇ ಮಸಾಲೆ ಹಾಕಿರ್ತೀವಿ, ಉಪ್ಪು ಹಾಕಿರ್ತೀವಿ. ನೋಡಿಕೊಂಡು ನೀವು ಸ್ವಲ್ಪ ಉಪ್ಪು, ಖಾರ ಇದನ್ನೆಲ್ಲ ಸೇರಿಸ್ಕೋಬೇಕು. ಇದಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪಿನ ಪುಡಿ, ಹಾಗೆ ಸ್ವಲ್ಪ ಕಸೂರಿ ಮೇಥಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಲ್ಲ ಮಸಾಲ ಹುರಿಯುವಂಥ ಟೈಮಲ್ಲಿ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕು. ತುಂಬ ಚೆನ್ನಾಗಿ ಘಮ್ ಅಂತ ಒಳ್ಳೆ ಫ್ಲೇವರ್ ಇರುತ್ತೆ ಈ ಟೈಮಲ್ಲಿ.
ಇದು ಕುದಿಯುವಂಥ ಟೈಮಲ್ಲಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಾಬೂಲ್ ಕಡಲೆ ಹಾಗೆ ಆಲೂಗಡ್ಡೆ ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ಕೊಳ್ಳೋಣ. ಇವಾಗ ನೀವು ಬೇಕಿದ್ರೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೋದು, ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳು ಬೇಕು ಅಂತ. ನಾವು ಇದನ್ನು ಅನ್ನ ಚಪಾತಿ ಪೂರಿ ಎಲ್ಲದಕ್ಕೂ ಕೊಡ್ತಾ ಇರೋದ್ರಿಂದ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅಂದರೆ ಕಾಳು ಬೇಯಿಸಿರೋಂಥ ನೀರೇನಿತ್ತು ಅದನ್ನೇ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ. ಇದಾದ ನಂತರ ಟೇಸ್ಟ್ ಚೆಕ್ ಮಾಡ್ಕೊಳ್ಳೋಣ, ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಇನ್ನು ಬೇಕು ಅನಿಸುತ್ತೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಇದಾದ ನಂತರ ಮತ್ತೆ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಕಾಳು ಕೂಡ ಮೊದಲೇ ಬೆಂದಿರುತ್ತೆ, ಆಲೂಗಡ್ಡೆನೂ ನಾವು ಫ್ರೈ ಮಾಡ್ಕೊಂಡಿರ್ತೀವಿ. ಈ ಮಸಾಲೆ ಜೊತೆಗೆ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಕಾಬೂಲ್ ಕಡಲೆ ಹಾಗೆ ಆಲೂಗಡ್ಡೆ ಸೇರಿಸಿ ಮಾಡಿರೋಂಥ ಈ ಗೊಜ್ಜು ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ, ಖಂಡಿತ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ಇದೇ ರೀತಿ ನೀವು ಟ್ರೈ ಮಾಡಿ. ಹಾಗೆ ಇದನ್ನು ಅನ್ನ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ತೊಗೊಳ್ಳೋದ್ರ ಜೊತೆಗೆ ಬರೀ ವೈಟ್ ರೈಸ್ ಜೊತೆಗೂ ನೀವು ಇದನ್ನು ತಿನ್ಬೋದು. ಸೊ ರೆಸಿಪಿ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.